ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಗೌಪ್ಯವಾಗಿ ವರಿಷ್ಠರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಗೆ ನಾನೇನು ಗಾಳಿ ಕುಡಿಯೋದಕ್ಕೆ ಬಂದಿಲ್ಲ ಅಂದಿದ್ದಾರೆ. ಖಂಡಿತ ಪಕ್ಷದ ಕೆಲವರನ್ನ ಭೇಟಿ ಮಾಡಿ ಚರ್ಚಿಸಿದ್ದೇನೆ, ಯಾರನ್ನ ಭೇಟಿಯಾದೆ ಅಂತ ಹೇಳೋದಕ್ಕೆ ಆಗಲ್ಲ ಅಂದಿದ್ದಾರೆ. ಸರ್, ದೆಹಲಿ ವಿಶೇಷ ಭೇಟಿ. ಹೈದರಾಬಾದ್ ಹೋಗಿದ್ದೆ. ನನ್ನೊಂದು ಖಾಸಗಿ ಕಾರ್ಯಕ್ರಮ ಇತ್ತು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗಿದ್ದೆ. ರಾಮಾನುಜಂ ಅವ್ರದ್ದು, ನಾನು ನನ್ನ ಕುಟುಂಬದವರು ಮುಗಿಸಿ ಬೆಂಗಳೂರಿಗೆ ಬಂದಿದ್ದೀನಿ. ಡೆಲ್ಲಿಗೆ ಬಂದಿದ್ದೀನಿ. ಡೆಲ್ಲಿಲಿ ಗಾಳಿ ಗಿಳಿ ಕುಡಿಯಕ್ಕೆ ಬಂದಿಲ್ಲ ನಾನು. ಈ ಸಾರಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ನಾನು ನಾಳೆ ರಾಜನಾಥ್ ಸಿಂಗ್ ಅವ್ರದ್ದು ಭೇಟಿ ಇದೆ. ನಾನು ನಮ್ಮ ಆಫೀಸರ್ಸ್ ಎಲ್ಲ ನಾಳೆ ಹಿಂದೆ ಟೈಮ್ ಕೇಳಿದ್ದು, ಅವ್ರು ನಾಳೆ ಕೊಟ್ಟಿದ್ದಾರೆ. ಪಕ್ಷದ ವಿಚಾರವಾಗಿ ಸರ್ ಯಾರನ್ನಾದ್ರೂ ಭೇಟಿ ಆಗ್ತಾ ಇದ್ದೀರಾ? ಸಾಕಷ್ಟು 11:45ಗೆ ಇವ್ರು ಭೇಟಿ ಮಾಡ್ತೀನಿ, ರಾಜನಾಥ್ ಸಿಂಗ್ನ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾ ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲರೂ ನನ್ನ ಹುಡುಕಾಕ್ಬಿಟ್ಟಿರ್ತೀರ. ಸೊ ಖಂಡಿತ ಭೇಟಿ ಮಾಡಿದ್ದೀನಿ ಆಗಲೇ. ಮಾಡಿದ್ರಾ? ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ, ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡಿಲ್ಲ. ಎಲೆಕ್ಷನ್ ಡಿಸ್ಕಸ್ ಮಾಡ್ತೀನಿ ಅಂತ. ಖಂಡಿತ ಎಲೆಕ್ಷನ್ ಮಾಡಲೇಬೇಕಲ್ಲ. ಅಲ್ಲ, ಕರ್ನಾಟಕದ ವರದಿ ಹೇಳಲೇಬೇಕು. ಕರ್ನಾಟಕದೇನು ನನಗೇನು ನಾನೇನು ಅಷ್ಟು ಎಲ್ಲ ಮಾಡೋರು ಮಾಡ್ತಾರೆ. ಬೇರೆದೆಲ್ಲ ತಮಿಳುನಾಡಿಗೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ, ಅಸ್ಸಾಂಗೆ ಹೋಗಿದ್ದೆ. ಎಲ್ಲ ಇದ್ಮೇಲೆ ಏನೇನಾಗಿದೆ ಎಲ್ಲ ವರದಿ ತಿಳಿಸ್ಬೇಕಲ್ಲ. ನನ್ನ ಜವಾಬ್ದಾರಿನಿತ್ತು. ಪಾಪ ನನಗೆ ಪಕ್ಷ ಅಸ್ಸಾಂಗೆ ಕ್ಯಾಂಪೇನ್ ಮಾಡಿದ್ರು, ತಮಿಳುನಾಡಲ್ಲಿ ಮಾಡಿದ್ರು, ಕೇರಳಲ್ಲಿ ಮಾಡಿದ್ರು. ಎಲ್ಲ ಕಡೆ ಸುತ್ತಿದ್ವಿ. ನಾನು ಕರ್ನಾಟಕ ಮಾಡಲೇಬೇಕು ಬಿಡಿ, ನನ್ನ ಡ್ಯೂಟಿ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಲೇಬೇಕು. ಎಲ್ಲ ಕಡೆನೂ ಹೋಗಿ ಬಂದಿದ್ದೀನಿ. ಅಲ್ಲ, ಕರ್ನಾಟಕದ ಬದಲಾವಣೆಗಳ ಬಗ್ಗೆ ಏನಾದರೂ ಮಾತಾಡೋ ಸಾಧ್ಯತೆ ಇದೆಯಾ ನಾಳೆ? ಅಲ್ಲ ರೀ, ನನ್ನಂತವನು ಮೀಡಿಯಲ್ಲಿ ಯಾರು ಮಾತಾಡಕ್ಕಾಗ್ತದ? ನಾನು ಮೀಡಿಯಾಲಿ ಈ ವಿಚಾರ ಮಾತಾಡೋದೇ ಇಲ್ಲ. ನೀವು ಅದಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಒಟ್ಟಲ್ಲಿ ಯಾರಿಗಾರು ನೀರು ಕುಡಿಸ್ತೀರಿ ಸರ್ ಶೀಘ್ರದಲ್ಲಿ? ಬಿಸಿಲಪ್ಪ ಜಾಸ್ತಿ, ಇವತ್ತೇನೋ ಕಡಿಮೆ ಇದೆ. ನಿಮ್ಮನ್ನ ಪಿರಾಪಟ್ಟಿ ಹೋಗಿದೆ, ನಾನು ಸಿಎಂ. ವಿಪರೀತ ಬಿಸಿಲಿತ್ತು. ತಮಿಳುನಾಡಲ್ಲಿ ವಿಪರೀತ ಬಿಸಿಲಿತ್ತು. ಕೇರಳ ಇದ್ದಿತ್ತು ಸೂಪರ್ ಆಗಿಲ್ಲ ಸರ್. ಇಲ್ಲೂ ಬಿಸಿಲು ಸರ್. ಈಗ ಸ್ವಲ್ಪ ಸಂಜೆ ಬಂದಿದ್ದೀರಾ, ಬೆಳಿಗ್ಗೆ ಸರ್ ಅಲ್ಲಿ ಸಿಎಂನ ಭೇಟಿಯಾಗಿ ಹಲವು ಶಾಸಕರು ಮತ್ತು ಮಂತ್ರಿಗಳೆಲ್ಲ ಭೇಟಿಯಾಗಿ ಮುಸ್ಲಿಂ ಸಮುದಾಯದ ಆಕ್ರೋಶದ ಬಗ್ಗೆ ಚರ್ಚೆ ಆಗಿದ್ದಾರೆ. ಸಿಎಂ ಇಂಟರ್ವ್ಯೂನ್ ಆಗಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಈ ತರ ತೀರ್ಮಾನ ತಗೊಂಡ್ರೆ ಸರಿ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರೆ? ಇಬ್ಬರನ್ನ ಸಸ್ಪೆಂಡ್ ಮಾಡಿ ಎಲ್ಲ ಪಾರ್ಟಿ ಲೋಯರ್ ಲೆವೆಲ್ ಅಲ್ಲೇ ನಮ್ಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋರೇನೆ ಎಲ್ಲ. ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸಿಎಂ ಆಪ್ತ ಸಚಿವರು ಕೆಲವರು ಸೇರ್ಕೊಂಡು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ನನಗೆ ಮಾಹಿತಿ, ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂತ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನ ನಾನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಮತ್ತೆ ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದಿದೆ ಸರ್. ನೋಡೋಣ, ಆಗ್ಲೇಬೇಕು. 3 ವರ್ಷ ಆಯ್ತು, ಕಾದ್ ನೋಡೋಣ. ಸರ್, ಮೇ 20 ಸರ್, ದೆಹಲಿ ವಿಶೇಷ ದೆಹಲಿ ವಿಶೇಷ ಭೇಟಿ. ಹೈದರಾಬಾದ್ ಹೋಗಿದ್ದೆ. ನನ್ನೊಂದು ಖಾಸಗಿ ಕಾರ್ಯಕ್ರಮ ಇತ್ತು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗಿದ್ದೆ. ರಾಮಾನುಜಂ ಅವ್ರದ್ದು. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಗೌಪ್ಯವಾಗಿ ವರಿಷ್ಠರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಗೆ ನಾನೇನು ಗಾಳಿ ಕುಡಿಯೋದಕ್ಕೆ ಬಂದಿಲ್ಲ ಅಂದಿದ್ದಾರೆ. ಖಂಡಿತ ಪಕ್ಷದ ಕೆಲವರನ್ನ ಭೇಟಿ ಮಾಡಿ ಚರ್ಚಿಸಿದ್ದೇನೆ, ಯಾರನ್ನ ಭೇಟಿಯಾದೆ ಅಂತ ಹೇಳೋದಕ್ಕೆ ಆಗಲ್ಲ ಅಂದಿದ್ದಾರೆ.
ಸರ್ ದೆಹಲಿ ವಿಶೇಷ ನಾನೇನೋ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ದೆಹಲಿ ವಿಶೇಷ ಭೇಟಿ. ಹೈದರಾಬಾದ್ ಹೋಗಿದ್ದೆ, ನನ್ನೊಂದು ಖಾಸಗಿ ಕಾರ್ಯಕ್ರಮ ಇತ್ತು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗಿದ್ದೆ, ರಾಮಾನುಜಂ ಅವ್ರದ್ದು, ನಾನು ನನ್ನ ಕುಟುಂಬದವರು ಮುಗಿಸಿ ಬೆಂಗಳೂರಿಗೆ ಬಂದಿದ್ದೀನಿ, ಡೆಲ್ಲಿಗೆ ಬಂದಿದ್ದೀನಿ. ಡೆಲ್ಲಿಲೇನು ಗಾಳಿ ಗಿಳಿ ಕುಡಿಯಕ್ಕೆ ಬಂದಿಲ್ಲ ನಾನು. ಈ ಸರಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ನಾನು ನಾಳೆ ರಾಜನಾಥ್ ಸಿಂಗ್ ಅವ್ರದ್ದು ಭೇಟಿ ಇದೆ. ನಾನು ನಮ್ಮ ಆಫೀಸರ್ಸ್ ಎಲ್ಲ ನಾಳೆ ಹಿಂದೆ ಟೈಮ್ ಕೇಳಿದ್ದು, ಅವ್ರು ನಾಳೆ ಕೊಟ್ಟಿದ್ದಾರೆ. ಪಕ್ಷದ ವಿಚಾರವಾಗಿ ಸರ್ ಯಾರನ್ನಾದ್ರೂ ಭೇಟಿ ಆಗ್ತಾ ಇದ್ದೀರಾ? ಸಾಕಷ್ಟು ರಾಜಕೀಯ 11:15ಗೆ ಇವ್ರು ಭೇಟಿ ಮಾಡ್ತೀನಿ, ರಾಜನಾಥ್ ಸಿಂಗ್ನ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾ ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲ ನನ್ನ ಹುಡುಕಾಕ್ಬಿಟ್ಟಿರ್ತೀರ. ಸೊ ಖಂಡಿತ ಭೇಟಿ ಮಾಡಿದ್ದೀನಿ ಆಗಲೇ. ಮಾಡಿದ್ರಾ? ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ, ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡ್ತೀನಿ. ಎಲೆಕ್ಷನ್ ಡಿಸ್ಕಸ್ ಮಾಡ್ತೀನಿ ಅಂತಂದ್ರೆ ಅಸ್ಸಾಂ ಖಂಡಿತ ಎಲೆಕ್ಷನ್ ಮಾಡಲೇಬೇಕಲ್ಲ. ಅಲ್ಲ, ಕರ್ನಾಟಕದ ವರದಿ ಹೇಳಲೇಬೇಕು. ಕರ್ನಾಟಕದೇನು ನಾನೇನು ಅಷ್ಟು ಎಲ್ಲ ಮಾಡೋರು ಮಾಡ್ತಾರೆ. ಬೇರೆದೆಲ್ಲ ತಮಿಳುನಾಡಿಗೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ, ಅಸ್ಸಾಂಗೆ ಹೋಗಿದ್ದೆ. ಎಲ್ಲ ಇದ್ಮೇಲೆ ಏನೇನಾಗಿದೆ ಎಲ್ಲ ವರದಿ ತಿಳಿಸ್ಬೇಕಲ್ಲ. ನನ್ನ ಜವಾಬ್ದಾರಿನಿತ್ತು. ಪಾಪ ನನಗೆ ಪಕ್ಷ ಅಸ್ಸಾಂಗೆ ಕ್ಯಾಂಪೇನ್ ಮಾಡಿದ್ರು, ತಮಿಳುನಾಡಲ್ಲಿ ಮಾಡಿದ್ರು, ಕೇರಳಲ್ಲಿ ಮಾಡಿದ್ರು. ಎಲ್ಲ ಕಡೆ ಸುತ್ತಿದ್ವಿ. ಕರ್ನಾಟಕ ಮಾಡಲೇಬೇಕು ಬಿಡಿ, ನನ್ನ ಡ್ಯೂಟಿ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಲೇಬೇಕು. ಎಲ್ಲ ಕಡೆನೂ ಹೋಗಿ ಬಂದಿದ್ದೀನಿ. ಅಲ್ಲ, ಕರ್ನಾಟಕದ ಬದಲಾವಣೆಗಳ ಬಗ್ಗೆ ಏನಾದರೂ ಮಾತಾಡೋ ಸಾಧ್ಯತೆ ಇದೆಯಾ ನಾಳೆ? ಅಲ್ಲ ರೀ, ನನ್ನಂತವನು ಮೀಡಿಯಲ್ಲಿ ಯಾರು ಮಾತಾಡಕ್ಕಾಗ್ತದ? ಸರಿ, ಈ ಕಡೆ ನಾನು ಮೀಡಿಯಾಲಿ ಈ ವಿಚಾರ ಮಾತಾಡೋದೇ ಇಲ್ಲ. ನೀವು ಅದಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಒಟ್ಟಲ್ಲಿ ಯಾರಿಗಾರು ನೀರು ಕುಡಿಸ್ತೀರಿ ಸರ್ ಶೀಘ್ರದಲ್ಲಿ? ಬಿಸಿಲಪ್ಪ ಜಾಸ್ತಿ, ಇವತ್ತೇನೋ ಕಡಿಮೆ ಇದೆ. ನಿಮ್ಮನ್ನ ಪಿರಾಪಟ್ಟಿ ಮುಗಿದೆ, ನಾನು ಸಿಎಂ. ವಿಪರೀತ ಬಿಸಿಲಿತ್ತು, ತಮಿಳುನಾಡಲ್ಲಿ ವಿಪರೀತ ಬಿಸಿಲಿತ್ತು. ಕೇರಳ ಇದ್ದಿತ್ತಲ್ಲ ಸೂಪರ್ ಆಗಿಲ್ಲ ಸರ್. ಇಲ್ಲೂ ಬಿಸಿಲಿಲ್ಲ ಸರ್. ಈಗ ಸ್ವಲ್ಪ ಸಂಜೆ ಬಂದಿದ್ದೀರಾ, ಬೆಳಿಗ್ಗೆ ಸರ್ ಅಲ್ಲಿ ಸಿಎಂನ ಭೇಟಿಯಾಗಿ ಹಲವು ಶಾಸಕರು ಮತ್ತು ಮಂತ್ರಿಗಳೆಲ್ಲ ಭೇಟಿಯಾಗಿ ಮುಸ್ಲಿಂ ಸಮುದಾಯದ ಆಕ್ರೋಶದ ಬಗ್ಗೆ ಚರ್ಚೆ ಆಗಿದ್ದಾರೆ. ಸಿಎಂ ಇಂಟರ್ವ್ಯೂನ್ ಆಗಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಈ ತರ ತೀರ್ಮಾನ ತಗೊಂಡ್ರೆ ಸರಿ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಇಬ್ಬರನ್ನ ಸಸ್ಪೆಂಡ್ ಮಾಡಿ ಎಲ್ಲ ಪಾರ್ಟಿ ಲೋಯರ್ ಲೆವೆಲ್ ಅಲ್ಲೇ ನಮ್ಗೆಲ್ಲ ಕೆಲವು ವಿಚಾರಗಳೆಲ್ಲ